ಏನು ನಮಗೆ ಚುನಾವಣೆ ಬಂದಿದೆ, 14ನೇ ತಾರೀಕು ವಿದ್ಯುತ್ ಗುತ್ತಿಗೆದಾರರು ವತಿಯಿಂದ ನಮ್ಮ ಕೋಲಾರ ಜಿಲ್ಲೆಯಿಂದ ವೆಂಕಟೇಶ್ ಅವ್ರನ್ನ SMK ತಂಡಕ್ಕೆ ಆಯ್ಕೆ ಮಾಡಿದ್ದೀವಿ. ತಾವೆಲ್ಲರೂ SMK ತಂಡಕ್ಕೆ ಎಲ್ಲರೂ ಮತ ಮಾಡಿ ಜಯಶೀಲರನ್ನಾಗಿ ಮಾಡಬೇಕಾಗಿ ನಿಮ್ಮಲ್ಲಿ ಎಲ್ಲರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇಡೀ ರಾಜ್ಯದಲ್ಲಿ ಚುನಾವಣೆ ಪ್ರಚಾರ ಭಾಳ ಜೋರಾಗಿದೆ. ನಿಮ್ಮ SMK ತಂಡ 100% ಗೆಲ್ಲುವಂಥ ತಂಡನೇ. ಎಲ್ಲರೂ ದಯವಿಟ್ಟು ಒಬ್ರಿಗೊಬ್ಬರು ಹೇಳ್ಕೊಂಡು ಮತ ಹಾಕ್ತೀರ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ಕೋರಿಕೆ. ಆಮೇಲೆ ನಮಗೆ ಈಗ ಬಂದಿರೋಂಥ ರಾಜ್ಯದ ನಾಯಕರು ಕೆಲವು ವಿಷಯಗಳೆಲ್ಲ ಮಾತಾಡ್ತಾರೆ, ನೀವು ಅವಕಾಶ ಮಾಡಿಕೊಡಿ. ಏನ್ ಮಾಡಿದ್ದಾರೆ ಅಂದ್ಬಿಟ್ಟು, ಆದ್ರೆ ಅವರ ಮೇಲೆ ಆರೋಪ ಮಾಡಿ ನಿಮ್ಮ ಹತ್ರ ಮತ ಕೇಳಕ್ಕೆ ನಾವು ಬಂದಿಲ್ಲ ಸದಸ್ಯರೇ, ಅದನ್ನ ತಿಳ್ಕೊಳ್ಳಿ. ಅವರ ಮೇಲೆ ಅಪವಾದನೆ ಸಲ್ಲಿಸಿ ನಿಮ್ಮ ಹತ್ರ ಮತ ಕೇಳಬೇಕಂತ ಆಸೆ ಇಲ್ಲ ನಮ್ಗೆ. ಈಗಾಗಲೇ 2 ಬಾರಿ ನಮ್ಗೆ ಅವಕಾಶ ಮಾಡಿ ಕೊಟ್ಟಿದ್ದೀರಾ. ನಿಮ್ಗೆಲ್ಲರಿಗೂ ಗೊತ್ತು, 2018ರಲ್ಲಿ ನಟರಾಜು SMK ಅವರಿದ್ರು. ಅದಾದ ನಂತರ 2011ರಲ್ಲಿ ಮತ್ತೆ SMK ಅವರು ಅದಾಯ್ತು, 2008 ಆಯ್ತು, ನಟರಾಜ್ ಇದ್ರು. ಅದಾದ ನಂತರ 2011ರಲ್ಲಿ ನಮ್ಮ SMK ಅವರು ಅಧಿಕಾರಕ್ಕೆ ಬಂದ್ರು. ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾವು ಗುತ್ತಿಗೆದಾರರಿಗೆ ಏನ್ ಮಾಡಿದೀವಿ ಅಂದ್ಬಿಟ್ಟು ಸದಸ್ಯರೇ, ಅದೇ ಈಗ ಇರೋ ಹಾಲಿ ಪದಾಧಿಕಾರಿಗಳು ಅವ್ರಿಗೆ ಬೇರೆ 3 ವರ್ಷ ಕೊಟ್ಟಿದ್ದು ನೀವು ಅಧಿಕಾರ 3 ವರ್ಷ ಕೊಟ್ಟಿದ್ದು. ಆ 3 ವರ್ಷದಲ್ಲಿ ನಮ್ಮ ಗುತ್ತಿಗೆದಾರನ್ನ ಬೀದಿಗೆ ತಂದು ನಿಲ್ಸಿದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ, ನೀವೆಲ್ಲ ಕಣ್ಣಾರೆ ನೋಡ್ತಾ ಇದ್ದೀರಾ. ಇನ್ನೊಂದು, ಅವರು ಪ್ರತಿ ಸಾರಿ ಬಂದಾಗ್ಲೂ ನಿಮ್ಮ ಹತ್ರ ಕೇಳೋದು, ನಮ್ಗೆ ಒಂದೇ ಬಾರಿ ಅವಕಾಶ ಮಾಡಿಕೊಡಿ ಸಾಕು, ನಾವು ಸಂಘವನ್ನ ಲೂಟ್ ಮಾಡ್ಕೊಂಡು ಹೋಗ್ತೀವಿ ಅಂತ. ಈಗ ಅದನ್ನ ಮಾಡಿದ್ದಾರೆ. ಈ ಬಾರಿ ಮತ್ತೊಮ್ಮೆ ಕೊಡ್ತೀರಾ ಅವ್ರಿಗೆ ಅವಕಾಶ? ಮತ್ತೊಮ್ಮೆ ಅವ್ರಿಗೆ ಅವಕಾಶ ಕೊಟ್ಟೆ ಈಗಾಗಲೇ ನಾವು ಬೀದಿಗೆ ಬಂದಿರೋರು ನಾಳೆ ದಿನ ಎಂತಿ ಮಕ್ಕಳು ಸಮೇತ ನಾವು ನೇಣು ಹಾಕೋಬೇಕು ಅನ್ನೋ ಒಂದು ಪರಿಸ್ಥಿತಿ ಬರುತ್ತೆ. ಸದಸ್ಯರೇ, ದಯಮಾಡಿ ಯೋಚನೆ ಮಾಡಿ ನೋಡಿ. ನಾವಂತೂ ಯಾವತ್ತೂ ಸುಳ್ಳು ಭರವಸೆಗಳು ಕೊಟ್ಟಿಲ್ಲ.